ಮತ್ತೆ ಮತ್ತೆ ಏನೋ ಏನೋ ಆಗಿದೆ. ಮಾನ್ಸ್ ಮ್ಯಾಜಿಕ್ ಅದಲ್ಲ, ಅವ ಆಫ್ ಮಾಡ್ಬಿಟ್ಟವಳ ಕಡೆ ಹಾಕೋ. ತುಸಿದ ಬಿಡು, ತುಸಿದ ಆ ಕಡೆ ನೋಡಲಿ ವಿಡಿಯೋ ಆ ಕಡೆ. ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಶುರು ಮಾಡ್ಕೊಳ್ತಾಳೆ ಡ್ಯಾನ್ಸ್. ಸುಮ್ ಯಾವ ರೀತಿ 2 ಪ್ಯಾಕೆಟ್ ಹಂಗೆ ಬಿದ್ದಿತ್ತು. ಹೆಂಗೂ ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಸ್ವಲ್ಪ ಲೆಗ್ ಕೇರ್ ಲೆಗ್ ಕೇರ್ ಮಾಡ್ತಾಯಿದ್ದೆ. ನನ್ನ ಮಗ ನೋಡಿ ಕೂತ್ಕೊಂಡು ನೋಡ್ತಾವನು. ಯೂಸ್ ಮಾಡಾದ್ಮೇಲೆ ಪರವಾಗಿಲ್ಲ, ತುಂಬ ಗ್ಲೋಯಿಂಗಾಗಿ ಬಂತು ಚೆನ್ನಾಗೆ. ಸ್ವಲ್ಪ ಕಲರಿಂಗ್ ಆಗಿತ್ತು, ಗೋಲ್ಡ್ ಕಲರ್ ಥರ ಚೆನ್ನಾಗಿ ಬಂತು. ನನ್ನ ಮಗ ನಾನು ಹಾಕ್ತೀನಿ ಅಂತಿದ್ರು. ಕೈಗೆಲ್ಲ ಅಂಟ್ಕೋತದೆ, ಬೇಡ ನಾನು ಹಾಕೋತೀನಿ ಅಂದ್ಬಿಟ್ಟು ನಾನೇ ಹಾಕ್ಕೊಂಡೆ. 1 2 3 ಸ್ಟಾರ್ಟ್. ಅವ್ರ ಅಪ್ಪನಿಗೆ 2 ಚಡ್ಡಿ ತಂದಿದ್ವಲ್ಲ, ಅದನ್ನ ಹಾಕ್ಕೊಂಡು ನೋಡ್ತೀನಿ ಅಂದ್ಬಿಟ್ಟು ಇಬ್ರು ಹಾಕ್ಕೊಂಡು ನೋಡಿದ್ರು. ನೋಡಿ ಯಾವ ಥರ ಆಡ್ತಾ ಇದ್ದಾಳು, ಹೂವು ಅಂದ್ಕೊಂಡು, ಒಳ್ಳೆ ಚೈನೀಸ್ ಭಾಷೆ ಥರ. ಯಾಕಂತ ಇರೋದು ಮಾಡ್ಕೊಡ್ತಾ ಇದ್ದೀನಿ ತಾನೆ. ನೋಡಿ ಗೈಸ್, ಮಕಾನ ತಂದಾದ್ಮೇಲೆ ಮಾಡ್ಕೊಡ್ಗಂಟ ಬಿಡ್ಲಿಲ್ಲ. ನೋಡಿ ಇದಕ್ಕೆ ಸಾಲ್ಟ್ ಮತ್ತೆ ಸಾಂಬಾರ್ ಪೌಡರ್ ಹಾಕೊಳ್ಳ, ಚೆನ್ನಾಗಿರುತ್ತೆ. ಸಣ್ಣಕ್ಕೆ ಅವಳು ಸುಮ್ಮನೆ ಹೇಳ್ತಾ ಇದ್ಲು ಗೈಸ್, ನನಗೆ ಗೊತ್ತೇ ಆಗಲಿಲ್ಲ. ಆಮೇಲೆ ಗೊತ್ತಾಯ್ತು ವಿಡಿಯೋ ನೋಡಿದ್ಮೇಲೆ ಇವಳು ಸುಮ್ಮನೆ ಹೇಳ್ತಾ ಇರೋದು ಅಂತ. ಸ್ಟಾರ್ಟಿಂಗಲ್ಲಿ ಜೋರಾಗಿ ಆಟ ಮಾಡ್ತಾ ಇದ್ಲು, ಆಮೇಲೆ ನೋಡಿದ್ರೆ ಉರಿತಾ ಇದ್ಮೇಲೆ ಸುಮ್ಮನೆ ಹೇಳ್ತಾವಳೆ. ಊರಿಂದ ಬಂದಾಗ ಕಿವಿದು ಒಂದು ಸ್ವಲ್ಪ ಹೋಗ್ಬಿಟ್ಟಿತ್ತಲ್ಲ ಗೈಸ್, ಒಂದು ಡೈಲಿ ಯೂಸ್ಗೆ ಕಿವಿ ತಗೋವಂತ ನೋಡ್ತಾ ಇದ್ರೆ ಅವ್ರು ದಪ್ಪದೇ ಕೊಟ್ಬಿಟ್ರು. ಹಾಕಿ ನೋಡಿ ಮೇಡಮ್ ಚೆನ್ನಾಗಿದೆ ತಗೊಳ್ಳಿ ಅಂತ. ಹಾಕಿ ನೋಡಿದೆ ಚೆನ್ನಾಗಿತ್ತು, ಆದರೆ ನಮ್ಮ ಬಜೆಟ್ಗೆ ಸಾಕಾಗಬೇಕಲ್ಲ, ಅದಕ್ಕೋಸ್ಕರ ಒಂದು ಸಣ್ಣ ತೊಗೊಬಂದೆ. ಪರವಾಗಿಲ್ಲ ಗೈಸ್. ಚಿನ್ನ ಬೆಳ್ಳಿ ಯಾವಾಗಾಗಿ ತೊಗೊಂಡ್ರು ನಮ್ಮ ಕನಕಪುರದಲ್ಲೇ ನಾವು ತೊಗೊಳ್ಳೋದು. ಇನ್ನು ಮಾವ ಬಂದಿದ್ರಲ್ಲ ಅವತ್ತು ಕಡಲೆಬೇಳೆ ನೆನೆ ಹಾಕ್ಬಿಟ್ಟಿದೆ, ಅಕ್ಕಿ ಕಲಿಸ್ಬಿಟ್ಟು ಬೋಂಡ ಮಾಡುವ ಅಂದ್ಬಿಟ್ಟು ರುಬ್ಕೊಂಡೆ ಗೈಸ್. ನಮ್ಮ ಮಾವ ಹೋದ್ಮೇಲೆ ಇದು ಗೋಧಿ ತಂದಿದ್ನಲ್ಲ ಗೈಸ್ ಡಿಮಾರ್ಟಲ್ಲಿ, ಅದಕ್ಕೆ ಹಾರಾಕ್ವ ಬಿಸಿಲಿಗೆ ಚೆನ್ನಾಗಿ ಒಣಗಿದ್ರೆ ಚೆನ್ನಾಗಿ ಹಸಿಟ್ಟು ಬರುತ್ತೆ ಅಂದ್ಬಿಟ್ಟು ಒಣಗಾಕ್ಬಿಟ್ಟು, ನಾವು ಪ್ಯಾಕೆಟ್ ಯೂಸ್ ಮಾಡಲ್ಲ ಜಾಸ್ತಿ. ಫಸ್ಟೆಲ್ಲ ಅದನ್ನೇ ಯೂಸ್ ಮಾಡ್ತಿದ್ದೆ ಗೈಸ್. ನನಗೆ ಯಾಕೂ ಸಟ್ಟೆ ಆಗಲಿಲ್ಲ, ಒಂಥರ ಹೊಟ್ಟೆ ನೋವು ಬರೋದು ಅದೆಲ್ಲ ಜಾಸ್ತಿ ಆಯಿತು. ಅದಕ್ಕೆ ಮತ್ತು ಅಗಿದ್ರೆ ಕಲ್ಲು ಸಿಗೋದು ಒಂಥರ, ನನಗೆ ಸಟ್ಟೆ ಆಗಲಿಲ್ಲ. ನನ್ನ ಮಗನಿಗೂ ಅಷ್ಟೇ ನನಗೂ ಅಷ್ಟೇ ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು. ತಿಂದರೆ ಸಾಕು ಬಾತ್ರೂಮ್ಗೆ ಹೋಗೋದು ಆ ಥರ ಇದಾಯ್ತಾಯಿತ್ತು. ನಂಗೆ ಸಟ್ಟೆ ಆಗಲಿಲ್ಲ ಪ್ಯಾಕೆಟ್ ಫುಡ್ಡು. ಯಾವುದೇ ಆದ್ರೂ ಯಾವ್ದು ತೊಗೊಂಡ್ರು ಅಷ್ಟೇ. ಅದಕ್ಕೋಸ್ಕರ ತಂದು ಮಿಲ್ ಮಾಡಿಸುವ ಅಂದ್ಬಿಟ್ಟು ತಂದು ಆವಾಗವಾಗ ಹಾರಾಕ್ತೀವಿ. 5 kg 3 kg ಆ ಥರ ಯಾವ ಥರ ಸೆಟ್ ಆಗುತ್ತೆ ಯೂಸ್ ಮಾಡ್ತೀವಿ ಮನೆಗೆ. ಬೆಳಗಿನ ನಾಷ್ಟ ಮಕ್ಳು ಕೊಡಬೇಕು. ನೈಟ್ ಏನಾದರೂ ನಾವು ತಿಂದರೆ ಚಪಾತಿನೇ ಜಾಸ್ತಿ ತಿನ್ನೋದು, ಮುದ್ದೆನೂ ತಿಂತೀವಿ ಚಪಾತಿನೂ ತಿಂತೀವಿ. ಆದ್ರೂ ಮಕ್ಳುಗಳು ಚಪಾತಿನೇ ಜಾಸ್ತಿ ಕೇಳೋದು. ಅದಕ್ಕೋಸ್ಕರ ತಂದು ಮಿಲ್ ಮಾಡಿಸ್ಕೊಳ್ಳುವ ಅಂದ್ಬಿಟ್ಟು ಹಾರಾಗ್ತಾಯಿದೆ. ತುಂಬಾ ನನಗಂತೂ ಸೆಟ್ ಆಗಿರೋಂಥ ತಕ್ಕನಂಗೆ ಮಿಲ್ ಮಾಡಿಸಾದ್ಮೇಲೆ ಅದು ರೆಡಿ ಅಂದರೆ ನಮ್ಮ ಮನೆಗೆ ತಂದು ಗೋಧಿನ ಮಿಲ್ ಮಾಡಿಸ್ಕೊಂಡು ರೂಢಿ ಆದಮೇಲೆ ಏನು ಹೊಟ್ಟೆ ನೋವಿಲ್ಲ ಏನಿಲ್ಲ. ಬೆಳೆದಿರೋದಲ್ಲ ಇದೆಲ್ಲ ತಂದಿರೋದು. ರಾಗಿ ನಮ್ಮ ತಾಯಿಯವ್ರು ಕನಕಪುರದ ಕಡೆಯವರಲ್ವಾ, ಅಂದರೆ ನಾವು ಕನಕಪುರದವರೇ, ನಾವು ಇಲ್ಲೇ ಬಂದು ಸೇರ್ಕೊಂಡಿದ್ದೋ ಒಂದು 20 ವರ್ಷ ಆಯಿತು. ರಾಗಿ ಎಲ್ಲ ಬೆಳೆದಿದ್ದು ನಮ್ಮಮ್ಮ ನಮಗೆ ಕೊಡೋದು. ರಾಗಿ ಎಲ್ಲ ಬೆಳೀತಾಯಿದ್ದೋ ಮದುವೆ ಆಗ್ತಾವಿಂದನೂ ಗೈಸ್. ರಾಗಿ ಅಕ್ಕಿ ಆಗಲಿ ನಮ್ಮ ಅಮ್ಮನ ಮನೆಯಲ್ಲೇ ನಾನು ತೊಗೊಬಂದು ಮಾಡ್ತಾಯಿದ್ದಿದ್ದು. ಇವಾಗ ಒಂದು 3 ವರ್ಷದಿಂದ ಹುಷಾರು ಇಲ್ಲದೆ ರಾಗಿ ಏನೂ ಆಗ್ತಾಯಿಲ್ಲ ಹೊಲಕ್ಕೆ. ಇಲ್ಲಾಂದರೆ ಒಬ್ಬರೇ ಟ್ಯಾಕ್ಟ್ರ್ ಕರ್ಕೊಬಂದು ಅದು ಮಾಡಿಸೋದು ಇದು ಮಾಡಿಸೋದು ತುಂಬ ಕೆಲಸ ಮಾಡ್ತಾರೆ ಗೈಸ್ ನಮ್ಮಮ್ಮ. ಇವಾಗೂ ಅಷ್ಟೇ, ಎಷ್ಟೇ ನೋವಿದ್ರೂ ಕುರಿ ಮೇರಕ್ಕೆ ಇಟ್ಕೊಂಡವ್ರೆ, ಎಷ್ಟು ಹೇಳಿದ್ರು ಕೇಳಲ್ಲ. ಏನು ಮಾಡೋದು ಗೊತ್ತಿಲ್ಲ ಗೈಸ್. ಓಕೆ ಗೈಸ್, ಬನ್ನಿ ಏನೇನು ತಂದಿದ್ದಾರೆ ನಮ್ಮ ಮಾವರು ತೋರಿಸುವ. ಹಿಂಗೆ ಬಂದು ಹಂಗೆ ಹೊಂಟೋದ್ರು ಪಾಪ. ಇರ್ರಿ ಅಂತ ಹಿಂಸೆ ಮಾಡಿದೆ, ಹೊಂಟೋದ್ರು. ಅವ್ರಿಗೂ ಭತ್ತಕ್ಕೆ ಹಂದಿ ಆನೆ ಎಲ್ಲ ಬತ್ತವಂತೆ.
ಅದಕ್ಕೆ ಸ್ವಲ್ಪ ಲೈಟ್ ಬೇಕು ಅಂದಿದ್ರು ನಮ್ಮ ಮನೆಯವ್ರು ತಂದಿಟ್ಟಿದ್ರು. ಅದಕ್ಕೋಸ್ಕರ ಈಸ್ಕೊಂಡು ಹಿಂಗೆ ಬಂದು ಹಂಗೆ ಹೊಂಟೋದ್ರು ಪಾಪ. ಅವ್ರದ್ದು ಭತ್ತ ಹಂದಿಗಳು ಆನೆಗಳು ಬಂದಿಲ್ಲ ಅಂದರೆ ಒಂದಿನ ಇದ್ದೋಯ್ತಿದ್ರು ಯಾವತ್ತೂ. ಈ ಥರ ಫಸ್ಟ್ ಟೈಮು ಹಿಂಗೆ ಬಂದು ಹಂಗೆ ಹೋಗಿರೋದು. ಹಾಂ ಹುಷಾರು, ಆಯಿತು, ಹೋಗ್ಬಾ. ನೋಡಿ ಗೈಸ್, ರಾಗಿ ತಂದ್ಬಿಟ್ಟು ಟೊಮೊಟೊ, ಸಪೋಟೊ ನೋಡಿ, ಸಪೋಟ ತಂದವ್ರೆ. ಕಾಯಿ ಮಾತ್ರ ಫಸ್ಟೇ ಹೇಳಿದ್ರು ನಮ್ಮ ಅಕ್ಕಯ್ಯ. ಮತ್ತು ಇಷ್ಟೊಂದು ಕಾಯಿ ತಂದು ಕೊಟ್ಟವ್ರು ನೋಡಿ ಗೈಸ್. ಇವಾಗೇ ಅಲ್ಲ, ಯಾವಾಗಾದ್ರು ಬಂದರು ಅಷ್ಟೇ. ಇವಾಗಲೇ ಅಲ್ಲ ಗೈಸ್, ಯಾವಾಗ ಬಂದ್ರೂ ಕೊಬ್ಬರಿ, ಕಾಯಿ ಮತ್ತು ತರಕಾರಿ ಎಲ್ಲ ತಂದು ಕೊಟ್ಬಿಟ್ಟಿದ್ದಾರೆ. ನಮ್ಮ ಅಕ್ಕಂಗಿನ ಪಾಪ ನಮ್ಮ ಮಾವ ನಮ್ಮ ಕಂಡ್ರೆ ತುಂಬ ಆಸೆ ಪಡ್ತಾರೆ. ನನ್ನ ಮಗಳಿಗೆ ಹಾಲೇ ಆಗಿರಲಿ. ಇವಾಗ 1 ಲೀಟ್ರು 1 ಲೀಟ್ರು ಹಾಲು ತಂದವ್ರೆ. ಕಾಯಿಸ್ಬಿಟ್ಟು ಎಪ್ಪಾಕಬೇಕು. ನಾಷ್ಟ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಅಷ್ಟೇ ಸಾಕವ, ಸಾಕು ಹೋಯ್ತೀನಿ ಅಂದ್ಬಿಟ್ಟು ಹೋದರು. ಏನೇ ಆಗಲಿ ಗೈಸ್, ಅಕ್ಕ ತಂಗೆ ಇರಬೇಕು ಅಂತಾರಲ್ಲ, ಇದಕ್ಕೇನೆ ಅನಿಸುತ್ತೆ. ಏನೇ ಆಗಲಿ ನಮ್ಮ ಅಕ್ಕ ಬಿಟ್ಕೊಡಲ್ಲ. ಅಷ್ಟು ಇದು ತುಂಬ ಆಸೆ ಪಡ್ತಾಳೆ. ತುಂಬ ಬೇಜಾರಾಯ್ತು ಗೈಸ್. ಏನು ಕೋಳಿ ಗಿಳಿ ಏನು ತಂದಿಲ್ಲ, ಈಗ ಬಂದಂಗೆ ಹೋದ್ರಲ್ಲ ಅಂತ. ಇವಾಗ ತಾನೇ ಜಸ್ಟ್ ಹೋದರು. ಓಕೆ ಗೈಸ್, ಬಟ್ಟೆ ಹೊಲಿಬೇಕು, ಬನ್ನಿ. ಡ್ರೆಸ್ಸು ಸ್ಟಿಚ್ ಮಾಡಬೇಕು, ಕಟಿಂಗ್ ಮಾಡಬೇಕು. ಇಲ್ಲಿ ಕೆಲಸ ಐತೆ. ಇನ್ನೂ ಮನೆ ಕ್ಲೀನ್ ಮಾಡಿ ಮನೆಯೆಲ್ಲ ಗುಡಿಸ್ಬೇಕು. ಹೊತ್ತಿನೇ ಎದ್ದು ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ಸ್ನಾನ ಮಾಡಿ ದೀಪ ಹಚ್ಚಿದೆ ಅಷ್ಟೇ. ಯಾಕಂದರೆ ನೆನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ವ, ಅದಕ್ಕೋಸ್ಕರ ಹೊತ್ತಿನೇ ಎದ್ದು ಏನು ಮಾಡಲೇ ಇಲ್ಲ. ನಾಷ್ಟ ಮಾಡಿಬಿಟ್ಟು ಮಕ್ಳುಗಳಿಗೆಲ್ಲ ಹಾಲು ಕಾಯಿಸ್ಕೊಟ್ಬಿಟ್ಟು ಬಿಸ್ಕೆಟ್ ಕೊಟ್ಬಿಟ್ಟು ಸ್ಕೂಲ್ ಕಳಿಸ್ದೆ. ಇವಾಗ ಬನ್ನಿ ಇದು ಕಸ ಗುಡಿಸ್ಬಿಟ್ಟು ಅದು ಸಪೋಟ ಎಲ್ಲ ತುಂಬಿಬಿಟ್ಟು ಮತ್ತು ಬಟ್ಟೆ ಕಟಿಂಗ್ ಮಾಡೋಣ. ನಮ್ಮ ಮನೆಯವ್ರು ಕೆಲಸದಿಂದ ಬಂದರು. ಗೋಧಿ ಒಣಗಾಕಿದ್ನ ಗೈಸ್, ಅದನ್ನು ಮಿಲ್ ಮಾಡಿಸ್ಕೊಬಂದೆ. ಮತ್ತು ಹಂಗೆ ಇದು ಈರುಳ್ಳಿ ಎಲ್ಲ ಖಾಲಿಯಾಗಿತ್ತು. ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ಎಲ್ಲ ತೊಗೊಬಂದೆ. ಇವಾಗ ತುಂಬ ರೇಟ್ ಆಗ್ತಾಯಿದೆ. ಈರುಳ್ಳಿ ಅಂತೂ 6 kg ಇದ್ದದ್ದು ಇವಾಗ 4 kgಗೆ 100 ರೂಪಾಯಿ ಆಗೋಗಿದೆ. ಅದಕ್ಕೋಸ್ಕರ 2 kg ತೊಗೊಬಂದ್ವಿ. ನಮ್ಮ ಮನೆಯವ್ರು ಅದನ್ನೇ ಕೇಳ್ತಾಯಿದ್ರು, ಏನು ಹಿಂಗೆ ಬಂದು ಹಂಗೆ ಹೊಂಟೋದ್ರು, ಇರು ಅಂತ ಹೇಳಕ್ಕಿಲ್ವೇ, ಚಿಕನ್ ತರ್ತಾಯಿದೆ ಅಂತ ಹೇಳಿದ್ರು. 10:30ಗೆ ಹೊಂಟೋದ್ರು ಅವ್ರು. 10:30 ಹೋಗಿ 1 ಕಾಲಿಗೆ ಫೋನ್ ಮಾಡಿದ್ರು. ಬಂದಿದ್ದೀನಿ, ನಮ್ಮ ಅಕ್ಕಯ್ಯ ಫೋನ್ ಮಾಡಿದ್ಲು, ಬರಲಿಲ್ಲ ಅಂದೆ, ಬಂದರು ಅಂತ. ಅದನ್ನೇ ನಮ್ಮ ಮನೆಯವ್ರು ಮಾತಾಡ್ತಾಯಿದ್ರು, ಇಷ್ಟು ಬೇಗ ಹೊಂಟೋಗೋರಲ್ಲ, ಇರು ಅಂತ ಹೇಳೋಕ್ಕಾಗಲಿಲ್ವೇ ಅಂತ. ನಾನು ಹೇಳಿದೆ, ಆದರೂ ಹೋದರು. ಈಗ 35 ಆಗಿತ್ತು. 1 ಕಾಲಿಗಂತೆ, 1:05 1 ಕಾಲು. 2 ಹೋಗೋದೆ, 2 ದಿಸಿ ಹೋಗೋದು. ಚಳಿ ಕಾಫಿ ಬೆಳಗ್ಗೆ ಟೊಮೊಟೊ ಬತ್ತು ತಿಂದಿದ್ದು ತುಂಬ ಹೊಟ್ಟೆ ಹಸಿತಾಯಿತ್ತು ಗೈಸ್. ದೋಸೆ ಹಿಟ್ಟು ಇತ್ತು ನೆನ್ನೆದು, ಅದಕ್ಕೋಸ್ಕರ ದೋಸೆ ಹಿಟ್ಟು ಮಾಡುವ ಅಂದ್ಬಿಟ್ಟು ದೋಸೆ ಹಿಟ್ಟು ಮಾಡಿದೆ. ಚಟ್ನಿ ಮಾಡಿದೆ. ಚಟ್ನಿ ಮಾಡಿಕೊಂಡು ಮತ್ತು ಸಾಕಾಗಲಿಲ್ಲ. ಗಗನಿಗೆ ನನಗೆ ಮಾತ್ರ ಚಪಾತಿ ಮಾಡ್ಕೊಂಡ್ವಿ. ನಮ್ಮ ಮನೆಯವರಿಗೆ ಮತ್ತು ನಮ್ಮ ತುಸಿತನಿಗೆ ದೋಸೆ ಮಾಡಿಕೊಟ್ಟೆ. ಏಕೆಂದರೆ ಸ್ವಲ್ಪನೇ ಇಟ್ಟಿತ್ತು ದೋಸೆ ಹಿಟ್ಟು, ಅದಕ್ಕೋಸ್ಕರನೇ ಚಪಾತಿ ಮಾಡಿಬಿಟ್ಟು ಚಟ್ನಿ ಮಾಡ್ಕೊವ ಅಂದ್ಬಿಟ್ಟು ನಾವು ಚಪಾತಿ ಮಾಡಿಕೊಂಡು ಅವ್ರಿಗೆ ದೋಸೆ ಮಾಡಿಕೊಟ್ಟೆ. ನಾನು ಜಾಸ್ತಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಲ್ಲ ಗೈಸ್, ಒಂದೇ ದಿನನೇ. ಇವತ್ತು ಇಟ್ಬಿಟ್ಟು ನಾಳೆ ಹಾಕೊಂಡ್ಬಿಡ್ತೀನಿ. ಜಾಸ್ತಿ ದಿನ ಆದರೆ ನಾನು ಯೂಸೇ ಮಾಡಲ್ಲ, ಬಗ್ಸ್ಬಿಡ್ತೀನಿ. ಅದರಲ್ಲಿ ಒಂಥರ ಹುಳಿ ಅಂಶ, ನೀರು ಥರ ಕೆಮಿಕಲ್ ಆಗಿಬಿಟ್ಟಿರುತ್ತೆ, ಯೆಲ್ಲೋ ಕಲರ್ ಬಂದ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ದಿನ ಇಟ್ಕೊಳ್ಳಲ್ಲ. ಅದಕ್ಕೆ ಒಂದೇ ದಿನ ಇವತ್ತು ಇಟ್ಬಿಟ್ರೆ ನಾಳಕ್ಕೆ ಎತ್ಕೊಂಡು ಅದು ಒಂದು ½ an hour 1 hour ಆದಮೇಲೆ ದೋಸೆ ಇಟ್ಟು ನಾನು ಚೆನ್ನಾಗಿ ಬಂತು ಸ್ಮೂತಾಗೆ. ಆದಷ್ಟು ನಾನು ಒಂದೇ ದಿನಕ್ಕೆ ಯೂಸ್ ಮಾಡೋದು, ಕಡಿಮೆನೇ ಹಾಕ್ಕೊತೀನಿ, ನೆನೆ ಹಾಕ್ಕೊತೀನಿ.
ನೋಡಿ ಗೈಸ್, ಮಿಲ್ ಮಾಡಿಸ್ಕೊಬಂದ್ಮೇಲೆ ಚೆನ್ನಾಗಿ ಬಂತು. ಹಿಟ್ಟು ಮಾತ್ರ ಸ್ವಲ್ಪ ನೀರಲ್ಲೇ ಚೆನ್ನಾಗಿ ನಾದ್ಬೋದು. ಒಂದು ಲೋಟ ನೀರು ಹಾಕ್ಕೊಂಡೆ ಅಷ್ಟೇ. ನಮಗೆ ರಾತ್ರಿಗೆ ಆಗುವಂಗೆ ಜಾಸ್ತಿ ಉಳಿಸ್ಲಿಲ್ಲ, ಎಲ್ಲರಿಗೂ ಸಾಕಾಗುತ್ತೆ ನಮಗೆ ಹಿಟ್ಟು ಅಷ್ಟೇ ದಪ್ಪ. ಒಂದು 4 ಚಪಾತಿ ಅಂದರೆ ಖಾಲಿ ಆಗಿಬಿಡುತ್ತೆ. ಚಟ್ನಿನೂ ಇತ್ತು, ಹೆಂಗೂ ಫ್ರೆಶ್ಶಾಗಿ ಮಾಡಿದೆ, ಅದಕ್ಕೋಸ್ಕರನೇ ಚಪಾತಿನೂ ಮಾಡಿಕೊಂಡೆ ಗೈಸ್. ಆದಷ್ಟು ತೆಳ್ಳಗೆ ನಾನು ಹರ್ಕೊಳ್ಳೋದು. ಮಂದಾಗಿ ಹರ್ಕೊಂಡ್ರೆ ಹಿಟ್ಟಿಟ್ಟೆ ಹಂಗೆ ಹೆಂಗಿರುತ್ತೆ, ಜಾಸ್ತಿ ಬೇಯಲ್ಲ, ನಿಧಾನಕ್ಕೆ ಬೇಯಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲಿ. ಅದಕ್ಕೆ ನಾವು ಜಾಸ್ತಿ ಸಣ್ಣಕ್ಕೆ ಅಂದರೆ ತಿನ್ನಾಗೇ ಹರ್ಕೊತೀನಿ ನಾನು. ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾದ್ಬಿಟ್ಟು ಸ್ವಲ್ಪ ಒಂದು ಸ್ಪೂನು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರಂತೂ ಇನ್ನೂ ಚೆನ್ನಾಗಿ ಬರುತ್ತೆ ಸಾಫ್ಟಾಗೆ. ದೋಸೆ ಸಾಕಾಗಿಲ್ಲ ಗೈಸ್, ನಾನು ನನ್ನ ಮಗನಿಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ನಾವು ಡಯಟ್ ಏನಲ್ಲ, ಇನ್ನೊಂದ್ಸಲ ಹೇಳು. 2 ಚಪಾತಿ ಮಾಡ್ಕೊತಾ ಇದ್ದೀವಿ. ದೋಸೆ ಸಾಕಾಗಿಲ್ಲ ಅಂತ ಸ್ವಲ್ಪನೇ ಇಟ್ಟು ದೋಸೆ ಚಟ್ನಿ ಮಾಡಿದ್ನಲ್ವ, ಹೆಂಗಿದ್ರು ಗುಡ್ ಮಾರ್ನಿಂಗ್ ಗೈಸ್. ನನಗೆ ಬಿಸಿನೀರು ಕಾಯಿಸ್ಬಿಟ್ಟು ಕುಡ್ದಾಯಿತು. ಇವಾಗ ಹಾಲ್ಗಿಟ್ಟಿದ್ದೀನಿ. ಸ್ಕೂಲ್ಗೆ ಲೇಟ್ ಆಗುತ್ತೆ, ಮಕ್ಕಳಿಗೆ ಬೇಗ ಕ್ವಿಕ್ಕಾಗೆ ಒಂದು ಕಾಳು ಗೊಜ್ಜು ಮಾಡುವ. ನೋಡಿ, ಕಡಲೆಕಾಳು ಗೊಜ್ಜಿಗೆ ಏನೇನು ಬೇಕು ಅಂತ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಬೀಜ, ಕಡಲೆಪಪ್ಪು, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಮತ್ತು ಒಂದು 2 ಬ್ಯಾಡಗೆ ಮೆಣಸಿಕಾಯಿ, ಒಂದು 5 ಕಾಳು ಮೆಣಸು, ಒಂದು 4 ಖಾರದ ಮೆಣಸು, ಇವೆಲ್ಲ ಸಣ್ಣ ಹುರ್ಕೊಬಿಡೋಣ. ಸಣ್ಣ ಹುರ್ಕೊಂಡು ಸ್ವಲ್ಪ ತರಕಾರಿಯಾಗೆ ರುಬ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬನ್ನಿ, ಇವಾಗ ಕಡಲೆಕಾಳು ಗೊಜ್ಜಿಗೆ ಕಡಲೆಕಾಳು ಎತ್ಕೊಂಡಿದ್ದೀನಿ. ಈ ಸೊಪ್ಪು, ಇದರಲ್ಲಿ ಒಂದು 1/4 ಭಾಗ ತೆಂಗಿನಕಾಯಿ. ಬನ್ನಿ ಗೈಸ್, ರೆಡಿ ಮಾಡ್ಕೊಡುವ. ಇವಾಗ ಈ ಥರ ಸಣ್ಣ ಹುರ್ಕೊಳ್ಳಿ ಗೈಸ್. ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಒಂದು 2 ನಿಮಿಷ ಹಿಂಗೆ ಕೈ ಆಡಿಸಿ. ಬೆಳಗ್ಗೆ ಬೇಗ ಎದ್ದು ಈ ಥರ ಮಾಡಬೇಕು. ಯಾಕಂದರೆ ನಾವು ಕ್ವಿಕ್ಕಾಗಿ ಮಾಡ್ತೀವಿ ಅಂದರೆ ಒಂದು 1/2 ಅವರೇ ಸಾಕು. ನಾವು ಎಷ್ಟು ಫಾಸ್ಟಾಗೆ ಕೆಲಸ ಮಾಡ್ತೀವಿ ಅಂತ ಮೇಲೆ ಡಿಪೆಂಡ್ ಆಗುತ್ತೆ. ಈ ಥರ ನೋಡಿ ಇಷ್ಟು. ಮತ್ತು ಗಸಗಸೆ, ಖಾರದ ಮೆಣಸಿನ್ಕಾಯಿ, ಬೇಡಿಗೆ ಮೆಣಸಿನ್ಕಾಯಿ. ನೀವು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹುರ್ಕೋಬೋದು. ನಾನು ಎಣ್ಣೆ ಹಾಕಲ್ಲ, ಡೈರೆಕ್ಟಾಗಿ ಡ್ರೈ ಮಾಡ್ತಾಯಿದ್ದೀನಿ, ಡ್ರೈ ರೋಸ್ಟ್. ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಒಂದು ಅರ್ಧ ಇಂಚು, ಶುಂಠಿ, 2 ಟೊಮೊಟೊ, ಮತ್ತು ಕೊತ್ತಂಬರಿ ಸೊಪ್ಪು. ಕಡೆ ಆಲೂಗಡ್ಡೆ ಎತ್ಕೊಂಡಿದ್ದೀನಿ, ಕಡಲೆಕಾಳು. ಇವಾಗ ಒಗ್ಗರಣೆ ಕೊಟ್ಕೊಳ್ಳುವಾಗ ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ. ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಇದು ಹಾಕ್ಬಿಡುವ. ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ತೆಂಗಿನಕಾಯಿ, ಒಂದು ಈರುಳ್ಳಿ, 2 ಟೊಮೊಟೊ. ಒಗ್ಗರಣೆ ಆಯಿತು. ಇದಾದಮೇಲೆ ಕಡಲೆಕಾಳು ಹಾಕುವ.
ಬರೀ ಕಡಲೆಕಾಳು ಗೊಜ್ಜಾಗೋದ್ರಿಂದ ಜಾಸ್ತಿ ಹಾಕ್ಕೊಂಡಿದ್ದೀನಿ. ತರಕಾರಿ ಬರೀ ಆಲೂಗೆಡ್ಡೆ ಅಷ್ಟೇ, ತರಕಾರಿ ಯಾವುದೂ ಹಾಕ್ಕೊಂಡಿಲ್ಲ. ನನ್ನ ಮಕ್ಕಳು ಹಿಂಗಿಸ್ತಾರೆ ತರಕಾರಿ ಹಾಕಿದೆ, ಅದಕ್ಕೋಸ್ಕರ ಕಡಲೆಕಾಳು ಮಾತ್ರ ಆಲೂಗೆಡ್ಡೆ ಅವ್ರ ಫೇವ್ರೇಟ್ ಏನೈತೆ ಅಷ್ಟೇ ಹಾಕ್ತಾಯಿದ್ದೀನಿ. ಬೇರೆ ತರಕಾರಿ ಎಲ್ಲ ಹಾಕಿದ್ರೆ ಹಿಂಗಿಸ್ಕೊಳ್ತಾರೆ, ಇದು ಕಾಳುಗಳು ತಿನ್ನಲ್ಲ. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ಎಣ್ಣೆಲಿ. ಈ ಮೂಕೆಯಲ್ಲಿ ಓಪನ್ ಆಗುತ್ತೆ. ಈ ಥರ ನೈಸಾಗಿ ಊದ್ಕೊಂಡ್ಮೇಲೆ ಅದ್ರ ಜೊತೆಗೆ ಆಲೂಗೆಡ್ಡೆ ಹಾಕಿ ಆ ಕಡೆ ಟೀ ನನ್ನ ಯಜಮಾನ್ರಿಗೆ, ನಾನು ಕಾಫಿ ಆಯಿತು. ಮನೇಲೆ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡ್ಬೇಕಂದ್ರೆ ಟೈಮ್. ಇವಾಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಒಂದು ರುಬ್ಕೊಬಿಡಿ, ಅದು ಬೈಂಡಿಂಗ್ ಆಗ್ಬೇಕಲ್ವಾ, ಅದಕ್ಕೆ ಸ್ವಲ್ಪ ನೋಡಿಕೊಂಡು ತಿಕ್ನೆಸ್ ತರಕಾರಿಯಾಗಿ ರುಬ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಜಾಸ್ತಿ ನೈಸ್ ರುಬ್ಬಿದ್ರೆ ಚೆನ್ನಾಗಿರಲ್ಲ ಗೊಜ್ಜಿಗೆ. ಇದು ಕಡಲೆಕಾಳು ಗೊಜ್ಜು ಮಾಡ್ತಾ ಇರೋದು. ಚಪಾತಿಗೆ ದೋಸೆಗೆ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಮ್ಮ ಕನಕಪುರ ಕಡೆಯವರು ಜಾಸ್ತಿ ಇದನ್ನೇ ಮಾಡೋದು. ಜಾಸ್ತಿ ಇಷ್ಟಪಡೋದು ಅಂದರೆ ಇದೇನೆ ನಮ್ಮ ಕನಕಪುರ ಕಡೆ, ಕಡಲೆಕಾಳು ಗೊಜ್ಜು. ಕಡಲೆಕಾಳು ಗೊಜ್ಜು, ಅವರೆಕಾಳು ಸಾಂಬಾರು, ಮುದ್ದೆ ಆ ಥರ ಇಷ್ಟಪಡ್ತಾರೆ. ಬನ್ನಿ ಉಪ್ಪು ಹಾಕುವ. ಇನ್ನೊಂದು ಮಸಾಲೆ ಐತೆ, ಅದನ್ನ ನೀರು ಹಾಕ್ಬಿಟ್ಟು ಸ್ವಲ್ಪ ನೋಡಿ ಬೇಸ್ ಈ ಥರ ಸರಿಯಾದ ಇಷ್ಟೇ ಸಾಕು. ಇದು ಕುಕ್ಕರ್ ಮುಚ್ಚಿಬಿಟ್ಟು 2 ಕೂಗಿಸ್ಕೊಳ್ಳಿ ಸಾಕು. ಈ ಥರ ಗಟ್ಟಿಗೆ ಚೆನ್ನಾಗಿ ಕಲಿಸ್ಕೊಂಡ್ರೆ ನಾದಿ ಚಪಾತಿ ಚೆನ್ನಾಗಿ ಬರುತ್ತೆ. ಉಪ್ಪಿ ಈ ಥರ ರೌಂಡಕ್ಕೂ ಅರಿಬೋದು. ನೋಡಿ ಗೈಸ್, ಈ ಥರ ರೌಂಡಕ್ಕೂ ಹರ್ಕೋಬೋದು, ನೀಟಾಗಿ ಬರುತ್ತೆ. ನಾವೇ ಗೋಧಿ ತಂದು ಮಿಲ್ ಮಾಡಿಸ್ಕೊಂಡು ಮಾಡಿದ್ರೆ ಎಷ್ಟು ನೀಟಾಗಿ ಬರುತ್ತೆ ಗೈಸ್. ಬೇರೆ ಪ್ಯಾಕೆಟ್ ಫುಡ್ ನಾನು ನಿಜ ಟ್ರೈ ಮಾಡಿದ್ದೀನಿ. ಪ್ಯಾಕೆಟ್ ಫುಡ್ ತಂದರೆ ಒಂಥರ ಮೆತ್ತೆ ಅಂಟಾಗುತ್ತೆ. ಇಲ್ಲಿ ಏನಿಲ್ಲ, ಕೈಗೆ ಅಂಟಲ್ಲ. ನೋಡಿ ಎಷ್ಟು ನೀಟಾಗಿ ಬರುತ್ತೆ. ನೋಡಿ ಗೈಸ್, ಏನು ಸಾಕಾಗಿ ಬಂತು ಗೊಜ್ಜು. ಈ ಥರ ಇದ್ದರೆ ಒನ್ ಮೋರ್ ಅಂತ ಇರ್ತಾರೆ. ತಟ್ಟೆ ನೋಡಿ ಗೈಸ್, ಸಾಕಾಗಿ ಬಂತು. ತಗೋ ಹಿಡಿಯಾಗ ಆ ಕಡೆ ಸೀದೆ ಹೋಯ್ತು. ರೈಸ್ ಕಿತ್ಬಿಟ್ಟು ಇವಾಗ ಬನ್ನಿ ಗೈಸ್, ನೆನ್ನೆ ನಮ್ಮ ತಂದಿಟ್ಟಿದ್ದು ಕಾಯಿ ಹಂಗೆ ಇದ್ದಾವೆ. ಇವಾಗ ಅಡುಗೆ ಮನೆಗೆ ಎತ್ಕೊಂಡೋಗಿ ಜೋಡಿಸುವ. ಇದೇ ಥರ ನೆಟ್ಗಿಡ್ಬೇಕು ಗೈಸ್. ಹಿಂಗೆ ಅಡ್ಡಾಡ್ಲಾಗಿ ಇಟ್ಬಿಟ್ರೆ ಕೊಳ್ತೋಗುತ್ತೆ.
ಅದಕ್ಕೋಸ್ಕರ ಇದೇ ಥರ ನೆಟ್ಟಿಟ್ಕೊಳ್ಳಿ. ಯಾರೇ ಮನೇಲಾದ್ರೂ ಕಾಯಿ ಜಾಸ್ತಿ ದಿನ ಬಾಳಿಕೆ ಬರಬೇಕು ಅಂದರೆ ಈ ಥರ ನೆಟ್ಟಿಗೆ ಜೋಡಿಸ್ಕೊಬಿಡಿ. ಎಷ್ಟು ದಿನ ಆದರೂ ಬರುತ್ತೆ, ಕೊಳ್ತೋಗಲ್ಲ. ಮತ್ತು ಕೊಬ್ಬರಿ ಆದ್ರೂ ಪರವಾಗಿಲ್ಲ, ಅಲ್ಲೇ ನೀರೆಲ್ಲ ಹಿಂಗೋಗಿ ಕೊಬ್ಬರಿ ಆಗುತ್ತೆ, ಕೊಳೆಯಲ್ಲ. ಆದಷ್ಟು ಆ ಥರ ನೆಟ್ಟಿಗೆ ಇಟ್ಕೊಳ್ಳಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು, ಅದಕ್ಕೆ ಎತ್ತಿ ಜೋಡಿಸ್ಕೊತಾ ಇದ್ದೀನಿ. ಇವತ್ತು ವೆಡ್ನೆಸ್ಡೇ ಇದೆಯಲ್ಲ, ನಾಳೆ ರಾಯರ ದಿನ. ಇವತ್ತೇ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡ್ತೀನಿ. ಬೇಗ ಬೇಗ ಎದ್ದು ಪೂಜೆ ಮಾಡಬೇಕಲ್ವ, ಅದಕ್ಕೆ ನಾನು ಯಾವುದೇ ದಿನ ಮಿಸ್ ಮಾಡಿದ್ರು ರಾಯರ ದಿನ ಮಿಸ್ ಮಾಡಲ್ಲ. ಅದಕ್ಕೋಸ್ಕರ ವೆಡ್ನೆಸ್ಡೇನೇ ಕ್ಲೀನ್ ಮಾಡ್ಕೊಟ್ಟಿರ್ತೀನಿ. ನಾನು ಆದಷ್ಟು ವೆಡ್ನೆಸ್ಡೇನೇ ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ಮಿಕ್ಕಿದ ಕೆಲಸ ಗುರುವಾರನೂ ಕ್ಲೀನ್ ಮಾಡ್ಕೊತೀನಿ. ಈ ಥರ ನೋಡಿ ಗೈಸ್, ಈ ಥರ ನೀಟಾಗೆ ಈ ಥರ ನೆಟ್ಗೆ ಇರಬೇಕು, ಇಲ್ಲಾಂದರೆ ಕೊಳ್ತೋಗ್ಬಿಡುತ್ತೆ. ಒಬ್ಬೊಬ್ಬರು ಚೀಲಕ್ಕೆ ತುಂಬಿಟ್ಬಿಟ್ಟಿರ್ತಾರೆ, ಆಲ್ಮೋಸ್ಟ್ ಎಲ್ಲ ಮುಕ್ಕಾಲು ಭಾಗ ಕೊಳ್ತೆ ಹೋಗಿರುತ್ತೆ. ಇನ್ನೂ ಬ್ರಷ್ ಮಾಡಿಲ್ಲ ಗೈಸ್, ಮುಖಕ್ಕೇನು ಹಚ್ಚೇ ಇಲ್ಲ, ಮುಖನೂ ಕ್ಲೀನ್ ಮಾಡಿಲ್ಲ. ಬೆಳಿಗ್ಗೆ ಎದ್ದು ಬರೀ ಬಾಯಿ ಮುಕ್ಳಿ ಸುಗಿದ್ಬಿಟ್ಟು ಬಿಸಿನೀರು ಕುಡಿದ್ಬಿಟ್ಟು ಕಾಫಿ ಕುಡ್ದಿರೋದಷ್ಟೇ. ಇವೆಲ್ಲ ಕೆಲಸ ಮುಗಿಸಾದ್ಮೇಲೆ ನಾನು ಆಮೇಲೆ ನಾಷ್ಟ ಮಾಡ್ತೀನಿ. ಬಾಯ್ ಗೈಸ್.